ವಸೂಲು ಮಾಡ್ತಾರೆ ಇಲ್ಲ ದಲಿತ ಸಂಘಟನೆಗಳಿಗೆ ಅವಮಾನಿಸಿದ ತಹಶೀಲ್ದಾರ್ಗೆ ಬೆವರಿಳಿಸಿದ ದಲಿತ ಸಂಘಟನೆಗಳು. ಇಳಕಲ್ ತಹಶೀಲ್ದಾರ್ ಕಚೇರಿ ಕಾಂಟ್ರವರ್ಸಿಯ ಕೇಂದ್ರವಾಗಿಬಿಟ್ಟಿದೆ. 15 ದಿನಗಳ ಹಿಂದೆ ಇದೇ ತಹಶೀಲ್ದಾರ್ ಕಚೇರಿಯಲ್ಲಿ ದಲಿತ ಮಹಿಳೆಯನ್ನ ಕೂಡಿ ಹಾಕಿದ್ರು ಎನ್ನಲಾದ ಸುದ್ದಿ ರಾಜ್ಯಾದ್ಯಂತ ಸಂಚಲನ ಮೂಡಿಸಿತ್ತು. ನಿನ್ನೆಯಷ್ಟೇ ಇದೇ ತಹಶೀಲ್ದಾರ್ ಕಚೇರಿಯ ತಹಶೀಲ್ದಾರ್ ಸತೀಶ್ ಕೂಡ್ಲಗಿ ಮತ್ತು ಉಪ ತಹಶೀಲ್ದಾರ್ ಲೋಕಾಯುಕ್ತರ ಹೆಸರಿನಲ್ಲಿ ಸಿಬ್ಬಂದಿಗಳಿಂದ ಹಣ ವಸೂಲಿ ಮಾಡಿದ ವಿಡಿಯೋ ಕೂಡ ಭಾರೀ ಸದ್ದು ಮಾಡ್ತಾ ಇತ್ತು. ಅದರಂತೆ ಇಂದು ಭೀಮ್ ಆರ್ಮಿ ಸಂಘಟನೆಯ ಮತ್ತು ವಿವಿಧ ಸಂಘಟನೆಗಳು ಇಳಕಲ್ ನಗರದಲ್ಲಿ ಅಕ್ರಮವಾಗಿ ನಿರ್ಮಿಸಿರುವ ಕಟ್ಟಡಗಳನ್ನು ತೆರವುಗೊಳಿಸುವಂತೆ ಮನವಿ ಸಲ್ಲಿಸಲು ಇಳಕಲ್ ತಹಶೀಲ್ದಾರ್ ಕಚೇರಿಗೆ ಬಂದಿದ್ದರು. ಆಗ ತಹಶೀಲ್ದಾರ್ ಸತೀಶ್ ಕೂಡ್ಲಗಿ, ನಾನು ಬೇರೆ ಟೆನ್ಷನ್ನಲ್ಲಿದ್ದೇನೆ, ನಿಮ್ಮದೇ ಕೆಲಸ ಮಾಡಿಕೊಡ್ಬೇಕಾ ಅಂತ ದಲಿತ ಸಂಘಟನೆಯವರಿಗೆ ಬೇಕಾಬಿಟ್ಟಿಯಾಗಿ ಮಾತನಾಡಿ, ಆಗ ಸಿಟ್ಟಿಗೆದ್ದ ದಲಿತ ಸಂಘಟನೆಗಳು, ಹಫ್ತಾ ವಸೂಲಿಗೆ ನಿಂತಿದ್ದೀರಾ, ಸರಿಯಾಗಿ ಮಾತನಾಡುವುದನ್ನು ಕಲಿಯಿರಿ ಅಂತ ತಹಶೀಲ್ದಾರ್ಗೆ ಹಿಗ್ಗಾಮುಗ್ಗಾ ಜಾಡಿಸಿದ ಘಟನೆ ನಡೆದಿದೆ. ನಗರಸಭೆ ಆಯುಕ್ತರಿಗೆ ಕೊಡ್ರಿ ನೀವು ತಹಶೀಲ್ದಾರ್ ಆಫೀಸ್ ಕಚೇರಿ ಮುಂದೆ ಅವ್ರಿಗೆ ಸ್ಟ್ರೈಕ್ ಮಾಡಕ್ಕೆ ಅನುಮತಿ ಯಾಕೆ ಕೊಡ್ರಿ? ನಮ್ಗೆ ಕೊಡಲ್ಲ? ಏನ್ ಕಾರಣ ಹಿಂಗ್ ಮಾಡ್ತೀರಾ ನೀವು? ನಾವು ಏನು ನೀವು ಅದು ಅಲ್ಲಿ ಹೋಗ್ರಿ ಇಲ್ಲಿ ಮಾಡ್ರಿ ಬಹಿರಂಗವಾಗಿ ನಾವು ತೊಗೊಂಡು ಲೆಟರ್ ನೀವು ಬರೋಬ್ಬರಿ ಮುಂದೆ ಕುಂದಿರ್ತೇವೆ ನಾವು ಮಾಡೇ ಮಾಡ್ತೀವಿ. ನಮ್ಮ ಕೆಲಸ ನಾವು ಮಾಡೇ ಮಾಡ್ತೀವಿ. ಪಿಕ್ಚರ್ ನಿಮಗೆ ಬಾಳ ತಗಲಿದ ಸುಮ್ಮನೆ ಏನೋ ಒಂದು ಕೊಡಬೇಕು ಮನಿ ಕೊಡಬೇಕು ಕೊಡಕತ್ತೀವಿ ಅಷ್ಟುವರೆಗೆ ಮಾಡಿದ್ರೆ ಮಾಡಿ ಕೆಲಸ ಮಾಡಿ ಕೆಲಸ ನಮ್ಮ ತಗೊಂಡ್ ಓದೈತಿ. ನೀವು ಅಲ್ಲಿ ಕೊಡೋದಿಲ್ಲ, ಎಲ್ಲ ಕಡೆ ಕೊಡ್ತೀವಿ. ಚಂದ ಮಾತ್ರ ಮೊದಲಿಲ್ಲ ಇಲ್ಲಿ ಬಿಡೋಣ ಆಫೀಸರ್ ನೀವು ಇದ್ರು ನಾವು ಅದೀವಿ ಇಲ್ಲಿ ಅಲ್ಲಪ್ಪ ಮತ್ತೇನ್ ಚಂದ ಏನು ಮಾತಾಡ್ತೀರಿ ನೀವು? ನಾನು ಏನು ಕೊಡೋ ಅಂತ ಕೇಳ್ತೀರಿ? ನಾನು ಕೊಡೋಣ ಅಂತ ಹೇಳಿದೆ. ನಾನು ಮಾತಾಡೋಣ ಕೊಡಕ್ಕೆ ಕಲ್ಲ ಇಲ್ಲ ರಿಕಾರ್ಡ್ ಇದೆ. ನಾನೇ ನಿಮಗೆ ಏನು ಚಂದ ಮಾತಾಡ್ತೀನಿ. ಈಗ ಮಾತಾಡ್ ನೋಡ್ರಿ ಮಾತಾಡ್ ನೋಡ್ರಿ ನಮಗೆ ಸಿಟಿಗೆ ಬಂದು ಮಾತಾಡ್ ನೋಡ್ರಿ. ನಾನು ಮತ್ತೆ ಆಗಿ ಏನು ಮಾತಾಡ್ ನೋಡ್ರಿ ಮಾತಾಡ್ ನೋಡ್ರಿ ಮಾತಾಡ್ತೀವಿ. ನೀವು ಉನ್ನತಾಧಿಕಾರಿ ಎಲ್ಲ ನಮಗೆ ಕೂಡ ನಾವೇ ಮಾಡ್ಕೊಂಡು ಸಾರ್ವಜನಿಕರಿಗೆ ಎಲ್ಲಿ ಹೋಗ್ತೀವಿ ಸರ್? ನಾವು ಒಂದೇ ಹೇಳೋದಪ್ಪ ಅಂತಂದ್ರೆ ನೀವು ಇದೇ ವಿಷಯ ಉಟ್ಕೊಂಡು ಮಾಡಿ ಸ್ಟ್ರೈಕ್ ಮಾಡಿದ್ರೆ ಆ ಸ್ಟ್ರೈಕಿಗೆ ನೀವು ಇಲ್ಲಿ ಅನುಮತಿ ಕೊಡಬಹುದಾಗಿತ್ತು. ನಮ್ಮ ವ್ಯಾಪ್ತಿ ಬರಂಗಿಲ್ಲ, ನಮ್ಮ ವ್ಯಾಪ್ತಿ ಬಿಡ್ಕಾಟ ಜೈ ಭೀಮ್. ವಿಷಯ ಏನಪ್ಪ ಅಂತಂದ್ರೆ ಇಳಕಲ್ ನಗರದಲ್ಲಿ ಸಾಕಷ್ಟು ಹಳ್ಳ ಮತ್ತು ಅಧಿಕೃತ ಕಟ್ಟಡಗಳನ್ನು ಕಟ್ಟಿರ್ತಾರೆ. ಅದರ ವಿರುದ್ಧ ನಾವು ತಾಲೂಕು ಕಚೇರಿಗೆ ಮಾನ್ಯ ದಂಡಾಧಿಕಾರಿಗಳಿಗೆ ಮನವಿ ಕೊಡ್ಲಿಕ್ಕೆ ಅಂತ ಬಂದಿದ್ವಿ. ತಹಶೀಲ್ದಾರು ನನಗೆ ಬಂದು ನೀವು ಯಾಕೆ ಟಾರ್ಚರ್ ಮಾಡ್ತೀರಿ, ಇದಕ್ಕೆ ಆದಂಥ ಬೇರೆ ಇಲಾಖೆ ಐತಿ, ನೀವು ಅಲ್ಲಿ ಹೋಗಿ ಕೊಡ್ರಿ ಮನವಿ ಅಂತ ಹೇಳ್ತಾರೆ. ಒಂದು ತಾಲೂಕಿಗೆ ಒಬ್ಬರು ದಂಡಾಧಿಕಾರಿಗಳು ಸುಪ್ರೀಂ ಅನ್ನೋದು ಅವ್ರು ಬಹುಶಃ ಮರ್ತಿರ್ಬೇಕಂತ ಅನ್ಸುತ್ತೆ ನನಗೆ. ಯಾಕಪ್ಪ ಅಂತಂದ್ರೆ ಇದೇ ವಿಷಯ ಇಟ್ಕೊಂಡು ನಾನು ಆ ಸಂಘಟನೆ ಹೆಸರು ಹೇಳಕ್ಕೆ ಹೋಗಲ್ಲ. ಒಂದು ಸಂಘಟನೆಗೆ ಸ್ಟ್ರೈಕ್ ಮಾಡಲಿಕ್ಕೆ ತಹಶೀಲ್ದಾರ್ ಮುಂಭಾಗದಲ್ಲಿ ಅನುಮತಿ ಕೊಡ್ತಾರೆ. ಅದೇ ಒಂದು ಭೀಮ್ ಆರ್ಮಿ ಹಾಗೂ ದಲಿತ ಸಂಘಟನೆಗಳು ಇಲ್ಲಿ ಮನವಿ ಕೊಡಕ್ಕೆ ಬಂದ್ರಪ್ಪ ಅಂತಂದ್ರೆ ಅವ್ರಿಗೆ ತೆಲ್ಲವಾಗುತ್ತಂತ. ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ನಾನು ಈ ತಾಲೂಕಾ ಅಧಿಕಾರಿಗಳಿಗೆ ಪ್ರಶ್ನೆ ಕಾಡ್ತೈತೆ ನಮಗೆ. ಇದನ್ನು ತಾವು ಮಾಧ್ಯಮದವರು ಕೂಡಲೇ ಇದನ್ನು ಹೆಚ್ಚೆಚ್ಚಿಗೆ ಅವರಿಗೆ ಮನವರಿಕೆ ಮಾಡಿಕೊಡ್ಬೇಕು. ಇದು ಯಾವುದು ಸರಿ ಯಾವುದು ತಪ್ಪು ಅಂತ ತಿಳ್ಕೊಳ್ಳಾರ್ದೇ
ಯಾವುದೋ ಒಂದು ಟೆನ್ಷನಲ್ಲಿ ಇಟ್ಕೊಂಡು ಅವ್ರು ಹೇಳ್ತಾರೆ, ಅವ್ರು ಸ್ಪಷ್ಟೀಕರಣ ಕೊಡ್ತಾರೆ, ನಾವು ಯಾವುದೋ ಒಂದು ಬೇರೆ ಕೆಲಸದಾಗದೀವಿ, ನಾವು ಬೇರೆ ಒಂದು ಟೆನ್ಷನ್ನಾಗಿದ್ದೀವಿ, ನಿಮ್ಮದು ನಮ್ಮ ದೊಡ್ಡ ಟಾರ್ಚರ್ ಆಗತ್ತೆ ಅಂತ ಹೇಳ್ತಾರೆ. ಈ ಅಧಿಕಾರಿಗಳು ನಾವೇನು ಟಾರ್ಚರ್ ಕೊಟ್ವಿ? ಕುಂತು ಸೌಜನ್ಯತೆಯಿಂದ ಮನವಿ ತೊಗೊಳ್ಳೋದು ಗೊತ್ತಿಲ್ಲ ಅವ್ರಿಗೆ. ಹಾಂ, ನಿಂದಿಸ್ ಮಾತಾಡ್ಸ್ತಾರೆ, ಕೂರಿಸಿ ಸ್ವಲ್ಪ ಕೂತ್ಕೊಡ್ರಿ, ಏನಪ್ಪ ಏನಿಲ್ಲ ಅಂತ ಸಮಸ್ಯೆಗಳು ಕೇಳೋದಿಲ್ಲ ಇವರು. ಹಾಂ, ನಮ್ಮಿಂದ ಇವರಿಂದ ನಾವಲ್ಲ ಅನ್ನೋದು ಕೂಡ ಅಧಿಕಾರಿಗಳು ಮರ್ತಿದ್ದಾರೆ. ಬರೀ ಒಂದು ನಾನು ಈ ಮೂಲಕ ತಹಶೀಲ್ದಾರ್ಗೆ ಎಚ್ಚರಿಕೆ ಕೊಡೋದು ಏನಪ್ಪ ಅಂತಂದ್ರೆ, ಇಳಕಲ್ ನಗರದಲ್ಲಿ ಎಷ್ಟು ಹಳ್ಳ ಕೊಳ್ಳಗಳದಾವು ಎಲ್ಲವೂ ಅಕ್ರಮವಾಗಿ ಏನು ನಿರ್ಮಿಸ್ಕೊಂಡು ಕಟ್ಟಡವಾಗಲಿ ಮತ್ತೊಂದಾಗಲಿ ಏನು ನಿರ್ಮಿಸ್ಕೊಂಡ್ರೆ ಅದು ಕೂಡಲೇ ಅದನ್ನು ತೆರವುಗೊಳಿಸಲಿಲ್ಲಪ್ಪ ಅಂತಂದ್ರೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ಭೀಮ್ ಆರ್ಮಿ ಸಂಘಟನೆ ಉಗ್ರವಾದ ಹೋರಾಟ ಮಾಡುತ್ತಾ. ಅದಕ್ಕೆ ಬರೀ ಹೇಳ್ತಾರೆ ಅವರು, ಅಲ್ಲಿ ಮಾಡೀನಿ ಇಲ್ಲಿ ಮಾಡೀನಿ, ನನ್ನ ರೊಕ್ಕ ಕೈಲೇ ಖರ್ಚು ಮಾಡಿಕೊಂಡು ಮಾಡೀನಿ ಅಂತ ಹೇಳಿದ್ರಿ ನೇಗೋರು. ಎಲ್ಲಿ ರೊಕ್ಕ ಖರ್ಚು ಮಾಡ್ಕೊಂಡು ಗೊತ್ತಿಲ್ಲ ನಮ್ಗೆ. ನೀವು ಮಣಿಲಿಂದ ರೊಕ್ಕ ಖರ್ಚು ಮಾಡಿ ಕ್ಯಾಟ್ ಅದನ್ನು ಹಳ್ಳ ಒತ್ತುವರಿ ಇದನ್ನು ಮಾಡಿಸ್ತಿರೋ ಗೊತ್ತಿಲ್ಲ. ಸರ್ಕಾರದ ರೊಕ್ಕ ಕ್ಯಾಟ ನೀವು ಹಳ್ಳ ಒತ್ತುವರಿ ಆಗಿದ್ದು ತೆರವುಗೊಳಿಸ್ತಿರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇಳಕಲ್ ತಾಲೂಕಿನಲ್ಲಿ ಬರ್ತಕ್ಕಂಥ ಎಲ್ಲ ಹಳ್ಳಗಳು ಪೂರ್ಣ ಹಳ್ಳಗಳನ್ನು ತೆರವುಗೊಳಿಸಬೇಕಾಗಿ ವಿನಂತಿಸ್ಕೊಳ್ತೀನಿ. ಜೈ ಭೀಮ್. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.